ಬಸ್ ಸ್ಟ್ಯಾಂಡಲ್ಲಿ ಹಾಡಾಡ್ತಾ ಇದ್ದವನು ಇವತ್ತು ಕಾಟೇರದವರೆಗೂ ನಾನು ತಲುಪಿದ್ದೀನಿ ಅಂದರೆ ಅದು ನನ್ನ ಸೌಭಾಗ್ಯ ಸರ್. ಈ ಕಾಟೇರದಲ್ಲಿ ನಂದು ರೈತನ ಪಾತ್ರ ಸರ್. ಅನ್ನವ ಬೆಳವ ಯೋಗಿಗಳಿವರು ಎಲ್ಲ ಇಲ್ಲಿ ಜೋಗಿಗಳು. ಬಾಸ್ ಅವರು ಕತೆಗಳನ್ನ ಆಯ್ಕೆ ಮಾಡಿಕೊಂಡು ಕರೆಕ್ಟಾಗಿ ಸಿನಿಮಾ ಮಾಡಬಹುದಿತ್ತೇನೋ ಅನ್ನೋದು ಒಂದು ಕೆಲವು ಅಲ್ಲಲ್ಲಿ ಸಣ್ಣ ಪುಟ್ಟ ಸುದ್ದಿಗಳಾಗ್ತಾ ಇದ್ವಿ. ಯಾರು ಏನು ಮಾತಾಡೋಕ್ಕೆ ಜಾಗನೇ ಇಲ್ಲ ಸರ್. ಆ ಲೆವೆಲ್ಗೆ ಕಾಟೇರ ದೊಡ್ಡ ಹಬ್ಬ. ಮೊದಲಿಗೆ ರಿವ್ಯೂ ಕೊಟ್ಟಿದ್ದೆ, ಇನ್ನೂ ಸಿನಿಮಾ ರಿಲೀಸ್ ಆಗಿರಲಿಲ್ಲ, ಇದು ದೊಡ್ಡ ಹಬ್ಬ ಆಗುತ್ತೆ, ಕರುನಾಡ ಹಬ್ಬ ಆಗುತ್ತೆ ಅಂತ. ಆ ಲೆವೆಲ್ಗೆ ಕಾಟೇರನ ಕಾಕ ಅಂತಿದ್ದಾರೆ ಕೊಡಿ ಅಂತ. ಡೈಲಾಗ್ ಹೇಳಿದ್ಮೇಲೆ ಬಾಸ್ ಅವರು ಅದರಲ್ಲಿ ಹೊಲ್ಮಾರಿ ತರಕ್ಕೆ ಹೋಗ್ತಾರೆ. ಶಿವನ ಕೈಯಾಗೆ ತ್ರಿಶೂಲ, ನಾರಾಯಣ ಕೈನಾಗೆ ಚಕ್ರ ಇರೋ ಹಾಗೆ ನಮ್ಮ ಕಾಟೇರನ ಕೈನಾಗೆ ಆ ಹೊಲ್ಮರಿ ಕಾಣಿಸ್ಕೋಬೇಕು. ಮತ್ತು ಬಾಸ್ ಕೇಳಿದ್ದಾರೆ ನನ್ನ ಹಾಡುಗಳು, ಮತ್ತು ಶಿವಣ್ಣ ಅವರು ಕೇಳಿದ್ದಾರೆ ಸರ್. ಬೈರತಿರಣಗಳಲ್ಲಿ ನಂದು ಒಂದು ಸಣ್ಣ ಪಾತ್ರನೇ ಸರ್. ಕನ್ನಡ ಪಿಕ್ಚರ್ ಅರ್ಪಿಸುವ ಕಾಟೇರ ಹುಲಿಗಳು ಮತ್ತೊಂದು ವಿಶೇಷ ಸಂಚಿಕೆಗೆ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಮ್ಮ ಕನ್ನಡ ನಾಡು ಅಂದರೆ ನಮ್ಮ ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ದೊಡ್ಡ ಮೈಲುಗಲ್ಲನ್ನಿಟ್ಟಂತಹ ಕನ್ನಡದ ಹೆಮ್ಮೆಯ ನಿರ್ದೇಶಕರಾದಂತಹ ಶ್ರೀ SR ಪುಟ್ಟಣ್ಣ ಕಣಗಾಲ್ ಅವರ ಊರಿನ ಪಕ್ಕದೂರವರು. ಇವರು ತಮ್ಮ ಬಗ್ಗೆ ಹೇಳ್ಕೊಳ್ಳಿ, ಕನ್ಫ್ಯೂಸ್ ಆಗಬಾರ್ದಂತ. ಇವರು ಕಲಾರತಿ ಮಹಾದೇವ್ ಅಂತ ನಮ್ಮ ಜೊತೆಗಿದ್ದಾರೆ. ಕಾಟೇರದಲ್ಲಿ ನಿಮ್ಮ ಪಾತ್ರ ಚಿಕ್ಕದಾಗಿದ್ರು ಚೆನ್ನಾಗಿದೆ. ನಿಮ್ಮ ಬಗ್ಗೆ ಹೇಳಿ, ನಿಮ್ಮೂರು ಯಾವುದು, ಅದ್ರ ಬಗ್ಗೆ ಹೇಳಿ ಸರ್. ನಂದು ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು, ಬೆಟ್ಟದಪುರ ಪಕ್ಕ ದೇಪುರ. ನಾನು ರಂಗಭೂಮಿ ಕಲಾವಿದ. 4,500 ನಾಟಕಗಳು, ಅದು ದೊಡ್ಡ ಸಾಧನೆ. ಅದು ಸ್ಟೇಜ್ ದೊಡ್ಡ ಸಾಧನೆ, ಅದು ದೊಡ್ಡ ಸಾಧನೆ. ಹೆಂಗೆ ಮಾಡಿದ್ರಿ 4,500 ಅಂತ? ಒಂದು 3-4 ಸೀರಿಯಲ್ ಮಾಡಿರ್ತಾರೆ, ಭಾರಿ ಕಷ್ಟ ಅವ್ರನ್ನ ಹ್ಯಾಂಡಲ್ ಮಾಡೋದು. ಸರ್ ಏನಿಲ್ಲ ಸರ್, ಅದು ದೊಡ್ಡ ಸಾಧನೆ ಏನಿಲ್ಲ ಸರ್. ನಮಗೆ ತಾಳ್ಮೆ ಇರಬೇಕು ಕಲಾವಿದನಿಗೆ ಮೇಯ್ನು. ಮತ್ತು ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ ಅಂತ ಹೇಳ್ತಾರಲ್ಲ, ಆ ಬಡವ್ರನ್ನ ಮಕ್ಕಳನ್ನ ಬೆಳೆಸೋದು ನಿಮ್ಮ ಮಾಧ್ಯಮದವರು ಸರ್. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ನಾವು ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತೀವಿ ಸರ್. ಮೀಡಿಯಾ ಅನ್ನೋದು, ಮಾಧ್ಯಮ ಅನ್ನೋದು ಭಾಳ ಬಹುಮುಖ್ಯ ಸರ್. ಅದೇ ನಾನು ಹ್ಯಾಟ್ಸಪ್ ಹೇಳ್ತೀನಿ ಸರ್ ನಿಮ್ಮ ಮಾಧ್ಯಮದವ್ರಿಗೆ ಯಾವಾಗಲೂ ಸರ್. ಮೊನ್ನೆ ಕಾಟೇರಾದ ಸಕ್ಸಸ್ ಮೀಟಲ್ಲಿ ಎಲ್ಲರೂ ಸಂಭ್ರಮಿಸ್ತಿದ್ರು, ಕೇಕ್ ಕಟ್ ಮಾಡ್ತಾಯಿದ್ರು, ನೀವು ಜೊತೆಗಿದ್ರಿ. ನಿಮ್ಮನ್ನು ಮಾತಾಡ್ಸೋಕ್ಕಾಗಿರಲಿಲ್ಲ ನನಗೆ ಅವತ್ತು. ಸಣ್ಣ ಪಾತ್ರ ದೊಡ್ಡ ಪಾತ್ರ ಮ್ಯಾಟ್ರ್ ಆಗೋದಿಲ್ಲ ಕಲಾವಿದನಿಗೆ. ಒಂದ್ಸಲಿ ಆ ವ್ಯಕ್ತಿಯ ಪಾತ್ರ ಒತ್ತು ಅಂತಂದರೆ ತುಂಬ ಈಸಿಯಾಗಿ ಮೂವ್ಮೆಂಟ್ ಆಗ್ತಾರೆ. ಆ ಥರದ ಪ್ರಯತ್ನ ಕಾಟೇರದಲ್ಲಿ ಆಗಿದೆ, ಅದು ನಿಮ್ಮ ಪ್ಲಸ್ ಆಗಿದೆ ಅಂತ ನಾನು ಅನ್ಕೋತೀನಿ ಸರ್. ಅದು ಖಂಡಿತವಾಗಿಯೂ ಸರ್. ಏನಂದರೆ ಹೂ ಜೊತೆ ನಾರು ಸ್ವರ್ಗ ಸೇರ್ಕೋತು ಅಂತ ಹೇಳ್ತಾರೆ ಸರ್. ಇದು ನಮ್ಮ ಆಡು ಭಾಷೆಯಲ್ಲಿ ಹಳ್ಳಿ ಕಡೆ ಹೇಳುವಂಥ ಇದು ಪದ. ಇದು ಹೂವಿನ ಜೊತೆ ನಾರು ಸ್ವರ್ಗ ಸೇರ್ಕೋತು ಅನ್ನಂಗೆ ಇಡೀ ಕಾಟೇರ ಚಿತ್ರತಂಡ ಸರ್. ನಮ್ಮಂಥ ರಂಗಭೂಮಿ ಕಲಾವಿದರಿಗೆ ಮಾಸ್ತಿ ಸರ್ ಹೇಳಿದ್ದಾರೆ, ಜಡೆ ಸರ್ ಹೇಳಿದ್ದಾರೆ, ತರುಣ್ ಸರ್ ಹೇಳಿದ್ದಾರೆ, ಹವ್ಯಾಸಿ ರಂಗಭೂಮಿ ಕಲಾವಿದರು ಇದ್ದಾರೆ, ರಂಗಭೂಮಿ ಕಲಾವಿದರು, ವೃತ್ತಿ ರಂಗಭೂಮಿ ಇದ್ದಾರೆ. ಎಲ್ರಿಗೂ ಒಂದು ಪುಷ್ಟಿ ನೀಡಿದೆ ಸರ್. ತಾಯಿ ಬೇರು ಕಾಟೇರ ಆದರೆ ಸರ್, ಆ ಚಿಕ್ಕ ಚಿಕ್ಕ ಬೇರುಗಳು ನಮ್ಮಂಥವ್ರು ಸರ್. ಆ ಬೇರುಗಳಿಗೆ ತುಂಬ ಪುಷ್ಟಿ ಬಂದಿದೆ ಸರ್. ಇದರಿಂದ ಅವರ ಲೈಫು ಚೇಂಜ್ ಆಗುತ್ತೆ, ಜರ್ನಿ ಚೇಂಜ್ ಆಗುತ್ತೆ, ಹಲವಾರು ಅವಕಾಶಗಳು ಕೂಡ ಬರುತ್ತೆ ಸರ್. ಈ ಕಾಟೇರದಲ್ಲಿ ನಂದು ರೈತನ ಪಾತ್ರ ಸರ್. ಬಹುಮುಖ್ಯವಾಗಿ ಒಂದು 3-4 ಜನ ಇರ್ತೀವಿ. ಅದರಲ್ಲಿ ತುಂಬ ಚೆನ್ನಾಗಿ ಒಂದಷ್ಟು ಜನ ಗುರುತಿಸ್ಕೊಂಡಿದ್ದಾರೆ. ನಂದು ಕೂಡ 3-4 ಡೈಲಾಗ್ ಇದೆ, ಅದು ನನ್ನ ಸೌಭಾಗ್ಯ. ಮತ್ತು ಅದರಲ್ಲಿ ನಾನು ರೈತನ ಕ್ಯಾರೆಕ್ಟರ್ ಮಾಡೋದ್ರಿಂದ ನಾನು ಕೂಡ ಬೇಸಿಕಲಿ ರೈತನ ಮಗ ಸರ್. ನಾನು ಸೂಸ್ಲೆ ಗಂಗಾಧರ್ ಅವ್ರು ಹೇಳ್ತಾರೆ ಸರ್, ನಾವು ನಾಟಕಗಳು ಮಾಡಬೇಕಾದ್ರೆ ಹಾಡುಗಳು ಹೇಳ್ತಾ ಇದ್ವಿ. ಅದು ನಮ್ಮ ಕಾಟೇರಕ್ಕೆ ತುಂಬ ರಿಲೇಟೆಡ್ ಇದೆ ಸರ್. ಬೇಸಿಕಲಿ ನಾನು ಗಾಯಕ ಆಗಿರೋದ್ರಿಂದ ಈ ಹಾಡು ಹೇಳ್ತಾ ಇದ್ದೀನಿ. ಆಕಾಳ ಹಾಡುಗಳ ಹಿಂಡು ಇಲ್ಲಿ ಬೀಗುತ್ತ ದಿನ ಬಾಳ್ಯಾವೋ, ಇಲ್ಲಿ ಬೀಗುತ್ತ ದಿನ ಬಾಳ್ಯಾವೋ, ಬಸವಣ್ಣ ಸಾಗೋಳಿಯಂಗೆ ನರರೊಂದಿಗೆ ಹೆಗಲ ನೀಡಾವೋ, ನರರೊಂದಿಗೆ ಹೆಗಲ ನೀಡಾವೋ. ಅನ್ನವ ಬೆಳವ ಯೋಗಿಗಳಿವರು ಎಲ್ಲ ಇಲ್ಲಿ ಜೋಗಿಗಳು. ಹಳ್ಳಿ ಕಣೋ ಅಡಿಪಾಯ ಜಗಕ್ಕೆ, ಅನ್ನದಾತ ಕಾಣೋ ಅವನೇ ರೈತ ಕಾಣೋ, ನಮ್ಮ ಅನ್ನದಾತ ಕಾಣೋ ಅವನೇ ರೈತ ಕಾಣೋ. ಹಳ್ಳಿ ಚಂದ ಕಾಣೋ ತಮ್ಮ, ಹಳ್ಳಿ ಜನ ಚಂದ ಕಾಣು ತಮ್ಮ, ಬಲು ಅಂದ ಕಾಣು ತಮ್ಮ. ಈ ಸಾಹಿತ್ಯ ಬರೆದಂಥವ್ರಿಗೆ ನನ್ನದೊಂದು ನಮಸ್ಕಾರ ಹೇಳಿ. ಜೊತೆಗೆ ಈ ಸಮಯದಲ್ಲಿ ಈ ಒಂದು ತುಂಬ ಸೂಟೇಬಲ್ ಆದಂತಹ ಸಾಹಿತ್ಯ ಹಾಡನ್ನು ಹಾಡಿದ್ರಿ. ಕಾಟೇರಾಗಿ ಇದು ಕನೆಕ್ಟ್ ಆಗಿಬಿಡ್ತು. ಖಂಡಿತವಾಗಿ ಈ ಹಾಡು ಕಾಟೇರಾಗಿ ಕನೆಕ್ಟ್ ಆಗಿಬಿಡ್ತು. ಖಂಡಿತವಾಗಿ ಸರ್. ಇದರಲ್ಲಿ ಹಲವಾರು ವಿಷಯಗಳಿದೆ ಸರ್. ಜಾತಿ ಪದ್ಧತಿ ಆಗ್ಬೋದು, ಮತ್ತು ರೈತನಿಗಾಗ್ತಿರೋ ಅನ್ಯಾಯ, ಮತ್ತು ಭಾಷೆ ಹೇಳ್ತಾರೆ,
ರೈತರಿಗೆ ಏನೆಲ್ಲ ಸರ್ಕಾರಿ ಸವಲತ್ತುಗಳಿದೆ ಅದು ರೈತರಿಗೆ ಕೆಲವಿಗೆ ಗೊತ್ತಿಲ್ಲ ಅಂತ. ಇದು ರೀಚ್ ಆಗಬೇಕು ಸರ್ ಜನಗಳಿಗೆ. ಆ ರೀಚ್ ಆಗೋ ಕೂಡ ಮೆಸೇಜು ಕೂಡ ಇದೆ. ಕಾಟೇರದಲ್ಲಿ ಯಾವುದೇ ಥರ ಏನು ನ್ಯೂನತೆಗಳಿಲ್ಲ ಸರ್. ನೀವು ಎಲ್ಲೇ ಹುಡುಕ್ತಾ ಹೋದ್ರೂ ತುಂಬ ಪ್ರತಿಯೊಂದು ಡೈಲಾಗ್ ಆಗ್ಬೋದು, ಸೀನ್ ಆಗ್ಬೋದು, ಎಲ್ಲ ಕಲಾವಿದರದ್ದು ಪರಾಕಾಯ ಪ್ರವೇಶ ಆಗಿರ್ಬೋದು ಸರ್. ಇಲ್ಲಿ ಆ್ಯಕ್ಟ್ ಮಾಡಿರೋರು ಎಲ್ಲರೂ ಬರೀ ಪ್ರವೇಶ ಮಾಡಿಲ್ಲ, ಪರಾಕಾಯ ಪ್ರವೇಶ ಮಾಡಿದ್ದಾರೆ. ಮೇಲಾಗಿ ಒಬ್ಬ ಕಲಾವಿದರಾಗಿ ಅಂದರೆ 4,500 ಸ್ಟೇಜ್ ಶೋಗಳನ್ನು ಮಾಡ್ತೀರಿ, ಮತ್ತು ಮೇಲೆ ಗಾಯಕರು ಕೂಡ ನೀವು. ಕೆಲವು ಕತೆಗಳು ಆಡಿಯನ್ಸ್ಗಳ ಮೇಲೆ ಪ್ರಭಾವ ಬೀರಬೇಕು, ಒಂದು ಇಂಪ್ಯಾಕ್ಟನ್ನ ಕ್ರಿಯೇಟ್ ಮಾಡಬೇಕು. ಕಾಟೇರ ನೀವು ನೋಡ್ದಂಗೆ, ನೀವು ನೋಡ್ತಿರೋ ಹಾಗೆ ಹೇಗೆಲ್ಲ ವರ್ಕ್ ಆಗ್ತಿದೆ ಆಡಿಯನ್ಸ್ ಮೇಲೆ ಅಂತ? ಸರ್, ಆಡಿಯನ್ಸ್ ಮೇಲೆ ಮೊದಲಿಗೆ ಯಾರೂ ಅನ್ಯತಾ ಭಾವಿಸ್ಬಾರ್ದು. ಎಲ್ಲೋ ಒಂದು ಕಡೆ ಬಾಸ್ ಅವರು ಕತೆಗಳನ್ನ ಆಯ್ಕೆ ಮಾಡಿಕೊಂಡು ಕರೆಕ್ಟಾಗಿ ಸಿನಿಮಾ ಮಾಡಬೋದಿತ್ತೇನೋ ಅನ್ನೋದು ಒಂದು ಕೆಲವು ಅಲ್ಲಲ್ಲಿ ಸಣ್ಣ ಪುಟ್ಟ ಸುದ್ದಿಗಳಾಗ್ತಾಯಿದ್ವಿ. ಆಮೇಲೆ ಯಾರು ಏನು ಮಾತಾಡೋಕ್ಕೆ ಜಾಗನೇ ಇಲ್ಲ ಸರ್. ಆ ಲೆವೆಲ್ಗೆ ಕಾಟೇರ ದೊಡ್ಡ ಹಬ್ಬ. ಮತ್ತು ಸಿನಿಮಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ಅದರಲ್ಲಿ ಕೆಲಸ ಮಾಡ್ತಂಥ ಟೆಕ್ನಿಷಿಯನಿಂದ ಹಿಡಿದು ಎಲ್ಲರೂ ಹೇಳ್ತಾನೆ ಇರೋರು. ಆದರೆ ನಾನೊಬ್ಬ ಕಲಾವಿದನಾಗಿ ಸಿನಿಮಾ ಸೆಟ್ಟಲ್ಲಿ ನಾನು ಕೂಡ ಅದರಲ್ಲಿ ಒಂದು ಪಾರ್ಟ್ ಆಫ್ ಆಗಿ ಕೆಲಸ ಮಾಡಿದಾಗ, ಕಲಾವಿದನಾಗಿ ವರ್ಕ್ ಮಾಡಿದಾಗ ನನಗಂಗೆ ಅನ್ನಿಸ್ತು, ಇದು ನನಗೆ ಗೊತ್ತಿರೋಂಗೆ ಇದು ಒಂದು ದೊಡ್ಡ ಕರುನಾಡ ಹಬ್ಬ ಆಗುತ್ತೆ ಅಂತ. ಒಂದಷ್ಟು ಯೂಟ್ಯೂಬರ್ಸಲ್ಲಿ ನಾನು ರಿವ್ಯೂ ಕೊಟ್ಟಿದ್ದೆ ಸರ್. ಮೊದಲಿಗೆ ರಿವ್ಯೂ ಕೊಟ್ಟಿದ್ದೆ, ಇನ್ನೂ ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಇದು ದೊಡ್ಡ ಹಬ್ಬ ಆಗುತ್ತೆ, ಕರುನಾಡ ಹಬ್ಬ ಆಗುತ್ತೆ ಅಂತ. ಮತ್ತು ನಮ್ಮ ಕನ್ನಡ ಚಲನಚಿತ್ರ ರಂಗ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಮತ್ತು ಬಾಸ್ ಅವರು ಮತ್ತು ತಂಡ ತರುಣ್ ಸರು ಎಲ್ಲರೂ ಡಿಸೈಡ್ ಮಾಡಿದ್ದು ಫಸ್ಟು ಕನ್ನಡದಲ್ಲಿ ಮಾಡೋಣ ಅಂತ. ಸರ್, ಇಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡಿದ್ಮೇಲೆ ಅವರೇ ಕಿವಿ ನೆಟ್ಟು ಮಾಡಿಕೊಂಡು, ಕಣ್ಣು ನೆಟ್ಟು ಮಾಡ್ಕೊಂಡು ಕೇಳ್ತಾರೆ ಸರ್, ನೋಡ್ತಾರೆ ಇದು ಯಾವುದಿದು ಅಂತ, ಇವ್ರು ಯಾರು ಅಂತ. ಬಾಸ್ ಅವರು ಎಲ್ರಿಗೂ ಗೊತ್ತಿದ್ದಾರೆ ಸರ್. ಆದರೆ ಕತೆ, ಸ್ಟೋರಿ, ಆ್ಯಕ್ಟಿಂಗು ಇವಾಗ ಅವರೇ ಕಾಕ ಅಂತಿದ್ದಾರೆ, ಕೊಡಿ 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 ಅಂತ. ಆ ಲೆವೆಲ್ಗೆ ಕಾಟೇರನ ಕಾಕ ಅಂತಿದ್ದಾರೆ, ಕೊಡಿ ಅಂತ. ಆ ಲೆವೆಲ್ಗೆ ಆಗಿದೆ ಸರ್. ವಿವಿಧ ದೇಶಗಳಲ್ಲಿ ರಿಲೀಸ್ ಆಗ್ತಾಯಿದೆ. ಮತ್ತು ಇದರಲ್ಲಿ ನಾವು ಆ್ಯಕ್ಟ್ ಮಾಡಿದ್ದು, ನನಗೆ ಇದರಲ್ಲಿ ಒಂದಷ್ಟು ಡೈಲಾಗ್ಗಳು ಸಿಕ್ಕಿದ್ದು ನನ್ನ ಸೌಭಾಗ್ಯ ಸರ್. ನನಗೆ ತುಂಬ ಕರೆಗಳು ಬಂದಿದೆ ಸರ್, ಮೆಸೇಜ್ಗಳು ಬಂದಿದೆ, ಕರೆಗಳು ಬಂದಿದೆ. ಸಿನಿಮಾಗಳಿಗೆ ಒಂದಷ್ಟು ಬುಕ್ ಆಗಿದೆ. ಮತ್ತು ಮೊದಲಿಂದನೂ ನಾವು ಹಾಕಿರೋ ಡೆಡಿಕೇಶನ್ನು. ಆಮೇಲೆ ತುಂಬ ಜನ ಸಿನಿಮಾ ನೋಡಿದವರೆಲ್ಲ ಹೇಳಿದ್ರು ಸರ್, ಒಂದು ಡೈಲಾಗ್ ಅಂತೂ ಎಲ್ರಿಗೂ ತುಂಬ ಇಷ್ಟ ಆಗಿದೆ. ನಾನು ಹೇಳೋವಂಥ ಡೈಲಾಗು, ನಾನು ಹೇಳೋ ಡೈಲಾಗ್ ಹೇಳಿದ್ಮೇಲೆ ಬಾಸ್ ಅವರು ಅದರಲ್ಲಿ ಹೊಲ್ಮಾರಿ ತರಕ್ಕೆ ಹೋಗ್ತಾರೆ. ಶಿವನ ಕೈಯಾಗೆ ತ್ರಿಶೂಲ, ನಾರಾಯಣ ಕೈನಾಗೆ ಚಕ್ರ ಇರೋ ಹಾಗೆ ನಮ್ಮ ಕಾಟೇರನ ಕೈನಾಗೆ ಆ ಹೊಲ್ಮರಿ ಕಾಣಿಸ್ಕೋಬೇಕು ಅನ್ನೋ ಈ ಡೈಲಾಗು ಸರ್ ತುಂಬ ಫೆಮಿಲಿಯರ್ ಆಗಿದೆ. ತುಂಬ ಕರೆಗಳು ಬರ್ತಾಯಿದೆ. ಅದು ತುಂಬ ಖುಷಿಯಾಗುತ್ತೆ ಸರ್. ಅದನ್ನು ಕೂಡ ನೀವು ಮಾಧ್ಯಮದವರೇ ಮಾಡಿದ್ದು ಸರ್. ಅದು ತುಂಬ ಖುಷಿಯಾಗ್ತಾಯಿದೆ. ನನ್ನ ವೈಯಕ್ತಿಕವಾಗಿ ನಾನು KM ಪ್ರಕಾಶ್ ಅವ್ರನ್ನ ಯಾವಾಗಲೂ ನೆನ್ಕೋತೀನಿ ಸರ್. ನನಗೆ ಅವರು ದೊಡ್ಡಟ್ಟಿ ಬೋರೇಗೌಡ ಚಲನಚಿತ್ರದಲ್ಲಿ ನನಗೆ ಪರಿಚಯ ಆಗಿದ್ದು. ಸೊ ಅಲ್ಲಿಂದ ನನಗೆ ಆ ಆಫೀಸಿಂದ ತರುಣ್ ಸರ್ ಆಫೀಸಲ್ಲಿ ಅನು ಅಂತಿದ್ದಾನೆ ಸರ್. ಅನು ತರುಣ್ ಸರ್ಗೆಲ್ಲ ಹೇಳಿ, ಪ್ರಶಾಂತ್ ಸರ್ಗೆ ಹೇಳಿ, ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ ಸರ್ ಪ್ರಶಾಂತ್ ಅಂತ. ಅವ್ರ ಕಡೆಯಿಂದ ನನಗೆ ತರುಣ್ ಸರು ಅದಕ್ಕೆ ಓಕೆ ಮಾಡಿ, ಪ್ರಶಾಂತ್ ಸರು ನನಗೆ ಓಕೆ ಮಾಡಿ ನನಗಿದು ಅವಕಾಶ ಸಿಕ್ಕಿದ್ದು. ನಾನು ಅವ್ರಿಗೆ ಇಲ್ಲಿಂದನೇ ಒಂದು ಸೌಭಾಗ್ಯ ಕೊಟ್ಟಿರೋದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾಯಿದ್ದೀನಿ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾಯಿದ್ದೀನಿ ಸರ್. ಮತ್ತು ಮುಂದಿನ ಸಿನಿಮಾಗಳಿಗೂ ಇದೇ ಥರ ನನಗೆ ಅವಕಾಶಗಳು ಸಿಗ್ತಾ ಇರಬೇಕು. ಸ್ವಂತ ಹಾಡುಗಳು ಬರೀತೀನಿ ಸರ್. ಒಂದಷ್ಟು ಹಾಡುಗಳು ಬರೆದಿದ್ದೀನಿ. ಆ ಹಾಡುಗಳನ್ನ ತುಂಬ ದೊಡ್ಡವ್ರು ಕೇಳಿದ್ದಾರೆ ಸರ್. ನಾಯಕ ನಟರುಗಳು ಕೇಳಿದ್ದಾರೆ, ಮತ್ತು ಬಾಸ್ ಕೇಳಿದ್ದಾರೆ ನನ್ನ ಹಾಡುಗಳು, ಮತ್ತು ಶಿವಣ್ಣ ಅವರು ಕೇಳಿದ್ದಾರೆ ಸರ್. ಮತ್ತು ಬಹುಮುಖ್ಯವಾಗಿ ಸರ್, ನನಗೆ ಕಾಟೇರದಿಂದ ಎಲ್ಲವೂ ಸರ್ ಒಳ್ಳೆಯದಾಗ್ತಾಯಿದೆ ಸರ್. ಕಾಟೇರದಿಂದ ಯಾವುದೇ ಥರ ಫ್ಯಾನ್ ವಾರ್ಸ್ ಇಲ್ಲ, ಎಲ್ಲರೂ ನೋಡ್ತಾ ಇದ್ದಾರೆ. ತುಂಬ ಜನ ಕೇಳ್ತಾ ಇದ್ದಾರೆ ಇಂಥ ಅದ್ಭುತವಾದ ಕತೆ ಅಂತ. ಸರ್, ಈ ನಮ್ಮ ಕನ್ನಡದಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡ್ತಿದ್ದಾರೆ ಸರ್, ಕನ್ನಡ ಇಂಡಸ್ಟ್ರಿ ಅಂತ ಏನಿದೆ ಸರ್, ಎಲ್ಲ ನಾಯಕ ನಟರುಗಳು ಕೂಡ ಸರ್, ಅವ್ರಿಗೆ ನಾನು ಇಲ್ಲಿಂದನೇ ತುಂಬ ಹೃದಯ ಧನ್ಯವಾದಗಳು ಹೇಳ್ತೀನಿ. ಎಲ್ಲರೂ ಕನ್ನಡದ ಕಣ್ಮಣಿಗಳು ಸರ್. ಯಾರು ವರ್ಕ್ ಮಾಡ್ತಿದ್ದಾರೆ, ನಮ್ಮ ಕನ್ನಡ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ಹೋಗಬೇಕು ಸರ್. ಇಲ್ಲ, ನನಗೆ ನಾವು ಕೂಡ ಕನ್ನಡ ಪಿಕ್ಚರ್ಲಿ ಸುಮಾರು ಸಣ್ಣ ಅಭಿಯಾನಗಳನ್ನು ಮಾಡಿದ್ವಿ. ಈ ಕಾಟೇರದ ಮೂಲಕ, ಕಾಟೇರಿಗಿಂತ ಮುಂಚೆ ಹೇಗಾಗಿದೆ ಅಂದರೆ, ನೀವು ಹೇಳ್ದಂಗೆ ಯಾವುದೇ ಥರದ್ದು ವಾರ್ಸ್ ಇಲ್ಲ ಸರ್. ಅದು ನಿಂತೋಗಿ ತುಂಬ ವರ್ಷಗಳಾಗೋಗ್ಬಿಟ್ಟಿದೆ. ಎಲ್ಲರ ಸಿನಿಮಾನ ಎಲ್ಲರೂ ನೋಡ್ತಾರೆ. ನನಗೆ ಇನ್ನೊಂದು ಖುಷಿಯಾಗಿದ್ದು, ಶಿವಣ್ಣವ್ರ ಬಗ್ಗೆ ಹೇಳಿದ್ರೆ, ನೀವು ಭೈರತಿ ರಣಗಳಲ್ಲಿ ನೀವು ಆ್ಯಕ್ಟ್ ಮಾಡ್ತೀರಿ. ಆ ಪಾತ್ರದ ಬಗ್ಗೆ ರಿವೀಲ್ ಮಾಡಿಬಿಡಿ, ನಾವು ತುಂಬ ಕ್ಯೂರಿಯಸ್ ಆಗಿ ಅದರ ಬಗ್ಗೆ ಆಮೇಲೆ ಮಾತಾಡ್ತೀವಿ. ಹೇಗಿದೆ ಅವ್ರ ಜೊತೆಗೆ ನಾವು ಟ್ರಾವೆಲಿಂಗು? ಸರ್, ಶಿವಣ್ಣ ಅವ್ರ ಜೊತೆ ಅವ್ರು ಹೆಂಗೆ ಅಂದರೆ ಸರ್, ಒಂದು ಮಗು ಥರ ಸರ್. ಭೈರತಿ ರಣಗಳಲ್ಲಿ ನಂದು ಒಂದು ಸಣ್ಣ ಪಾತ್ರನೇ ಸರ್.
ಸಣ್ಣ ಪಾತ್ರ ಆದರೂ ಅದು ದೊಡ್ಡ ಪಾತ್ರದ ಲೆವೆಲ್ಗೆ ತುಂಬ ಇರುತ್ತೆ ಸರ್. ಆಮೇಲೆ ನಾನು ಎಲ್ಲ ಕಲಾವಿದರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದರೆ, ಯಾರೋ ಇದು ಚಿಕ್ಕ ಪಾತ್ರ, ನನಗೆ ದೊಡ್ಡ 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 ಡೈಲಾಗ್ಗಳು ಸಿಕ್ಕಿದೆ, ನಾನು ದೊಡ್ಡ ಪಾತ್ರ ಮಾಡ್ತಾಯಿದ್ದೀನಿ ಅನ್ನೋದು ಯಾರು ಅದನ್ನು ತಲೆಯಲ್ಲಿ ಇಟ್ಕೋಬೇಡಿ. ಎಲ್ಲರೂ ಏನು ಸಿಕ್ಕಿದೆ ಅದನ್ನು ಕಣ್ಣುಗೊತ್ಕೊಂಡು ಪರಾಕಾಯ ಪ್ರವೇಶ ಮಾಡ್ತಾ ಹೋಗಿ, ಅದು ನಿಮ್ಮನ್ನು ದೊಡ್ಡ ಮಟ್ಟಕ್ಕೆ ನಿಮ್ಮನ್ನು ಕರ್ಕೊಂಡೋಗುತ್ತೆ. ಶಿವಣ್ಣ ಅವ್ರದ್ದು ಸಣ್ಣ ಪಾಪು ಥರ ಸರ್, ಮಗು ಥರ ಸರ್ ಮನಸ್ಸು ಸರ್. ಎಲ್ಲನೂ ತುಂಬ ಚೆನ್ನಾಗಿ ಸರ್, ಸೆಟ್ಟಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ಲ ಕಲಾವಿದರನ್ನು ತುಂಬ ಗೌರವದಿಂದ ಕಾಣ್ತಾರೆ. ಮತ್ತು ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕಾದ್ರೂ ಕೂಡ ಸರ್, ಅದು ಏನೋ ಗೊತ್ತಿಲ್ಲ ಸರ್, ಒಂದು ನನ್ನ ಜೀವನ ಇಲ್ಲಿಗೆ ಸಾರ್ಥಕ ಆಯಿತು. ನಾನು ಎಲ್ಲೋ ಒಂದು ಕಡೆ ಸರ್, ನೀವು ನಂಬಲ್ಲ, ನನ್ನ ಜೀವನದ ಕೆರಿಯರು, ನಾನು ಬೀದಿ ನಾಟಕಗಳು ಮಾಡಿದ್ದೀನಿ, ವಾದ್ಯಗೋಷ್ಠಿಗಳು ಮಾಡಿದ್ದೀನಿ, ಮತ್ತು 4 ವರ್ಷ ಸ್ಟೇಜ್ ಶೋ ಮಾಡಿದ್ದೀನಿ. ಬಸ್ ಸ್ಟ್ಯಾಂಡ್ಗಳಲ್ಲಿ ಹಾಡಾಡ್ತಾ ಇದ್ದೆ ಸರ್. ಬಸ್ ಸ್ಟ್ಯಾಂಡಲ್ಲಿ ಹಾಡಾಡ್ತಾ ಇದ್ದವನು ಇವತ್ತು ಕಾಟೇರದವರೆಗೂ ನಾನು ತಲುಪಿದ್ದೀನಿ ಅಂದರೆ ಅದು ನನ್ನ ಸೌಭಾಗ್ಯ ಸರ್. ತುಂಬ ನೋವಿದೆ ಸರ್, ತುಂಬ ನೋವು ಕೊಟ್ಟಿದ್ದಾರೆ ತುಂಬ ಜನ. ಅವರೆಲ್ರಿಗೂ ನಾನು ತುಂಬ ಇಲ್ಲಿಂದನೇ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಎಸ್, ಅಂದರೆ ಕಾಟೇರದ ಮೂಲಕ ನಿಮ್ಮ ಸಿನಿಮಾ ಜರ್ನಿ ದೊಡ್ಡ ಮಟ್ಟಕ್ಕೆ ರೀಚ್ ಆಗಲಿ. ಫೈನಲಿ ಕಾಟೇರ ಗೆದ್ದಿದೆ, ನಿಮ್ಮ ಡಿ ಬಾಸ್ ಗೆದ್ದಿದ್ದಾರೆ, ತರುಣ್ ಗೆದ್ದಿದ್ದಾರೆ, ರಾಕ್ಲೈನ್ ವೆಂಕಟೇಶ್ವರ್ ಗೆದ್ದಿದ್ದಾರೆ. ಈ ಮೂಲಕ ಇಡೀ ಕರ್ನಾಟಕನೇ ಗೆದ್ದುಬಿಟ್ಟಿದೆ. ಕನ್ನಡದ ಎಲ್ಲ ಅಭಿಮಾನಿಗಳಿಗೆ ಏನು ಇಷ್ಟಪಡ್ತೀರಿ ಸರ್? ಎಲ್ಲ ಕನ್ನಡದ ಅಭಿಮಾನಿಗಳಿಗೆ ಯಾವತ್ತೂ ಊಹಾಪೋಹಗಳಿಗೆ ಕಿವಿ ಕೊಡಬೇಡಿ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿರ್ತವೆ, ಅವಕ್ಕೆ ಪುಷ್ಟಿ ನೀಡಿ. ನೀವು ಹೋಗಿ ಥಿಯೇಟ್ರಿಗೆ ನೋಡಿದಾಗ ಯಾವುದೇ ಥರ ನೆಗೆಟಿವ್ಸ್ ಮಾತಾಡಬೇಡಿ. ನೀವೆಲ್ಲೋ ಒಂದು ಹೇಳೋ ಮಾತಿಂದ ಯಾರೋ ಒಂದು 10 ಜನಕ್ಕೆ ಅದು ಇನ್ಸ್ಪೈರ್ ಆಗುತ್ತೆ. ಒಳ್ಳೆಯದೇ ಮಾತಾಡ್ತೀರಿ, ಒಳ್ಳೆಯದೇ ಆಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ಕಲಾರತಿ ಮಹಾದೇವರ ಮಾತು. ಅಂದರೆ ತುಂಬ ಪರಿಶುದ್ಧವಾದಂತಹ ಸಿನಿಮಾ ಪ್ರೀತಿ, ನಾಟಕ ಮೇಲಿನ ಪ್ರೀತಿ, ಕಿರುತೆರೆ ಮೇಲಿನ ಪ್ರೀತಿ, ಹಾಗೂ ವಿಶೇಷವಾಗಿ ಸಿನಿಮಾಗಳನ್ನು ಎಲ್ಲರೂ ನೋಡಿ, ಚಿತ್ರಮಂದಿರಕ್ಕೆ ಹೋಗಿ ನೋಡಿ, ಸಿನಿಮಾಗಳ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಡಿ ಅಂತೇವರು. ಇದು ಕಲಾರತಿ ಮಹಾದೇವರ ಮಾತು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.